ನಿಮಗೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತಕ್ಕೆ ಆಧಾರದ ಸ್ವಾಗತ ಸುಸ್ವಾಗತ. ಪ್ರಿಯ ಬಂಧುಗಳೇ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟ್ ಅನ್ನು ಮಾಡಿ. ಬನ್ನಿ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ಕೇಳಿ ಧನ್ಯರಾಗೋಣ. ಅಹಂಕಾರವನ್ನು ಬೆಳೆಸಿಕೊಳ್ಳುವ ವ್ಯಕ್ತಿ ಎಂದಿಗೂ ಕೂಡ ಸಂತಸವನ್ನ ಜೀವನದಲ್ಲಿ ಕಾಣುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಅವನ ಒಂದು ಅಹಂಕಾರದಿಂದಲೇ ಅವನು ಜೀವನವನ್ನು ಅಂತ್ಯಗೊಳಿಸಿಕೊಳ್ಳುತ್ತಾನೆ. ಕೆಟ್ಟ ಸಮಯದಲ್ಲಿ ಗಾಬರಿ ಆಗುವುದಕ್ಕಿಂತ ಪರಿಹಾರವನ್ನು ಹುಡುಕುವುದು ಒಳ್ಳೆಯದು. ಎಂತಹ ಕೆಟ್ಟ ಸಮಯವೇ ಇರಲಿ, ಅದನ್ನು ಕಳೆದು ಹೋಗುತ್ತದೆ. ಅದು ನಾವು ಅಂದುಕೊಂಡಾಗ ಮಾತ್ರ ಕೆಟ್ಟ ಸಮಯ ಆಗಿರುತ್ತದೆ. ಕೆಟ್ಟ ಸಮಯವನ್ನು ಕೂಡ ಒಳ್ಳೆಯ ಸಮಯವನ್ನಾಗಿ ನಾವು ಪರಿವರ್ತನೆ ಮಾಡಿಕೊಳ್ಳಬಹುದು. ಅದು ನಮ್ಮ ಕೈಯಲ್ಲಿಯೇ ಇರುತ್ತದೆ. ಈ ಎರಡು ವಿಚಾರಗಳನ್ನು ನಿನ್ನೊಳಗೆ ಹುಟ್ಟು ಹಾಕು. ಒಂದು ಮೌನವಾಗಿ ಇರುವುದು, ಇನ್ನೊಂದು ಕ್ಷಮಿಸಿ ಬಿಡುವುದು. ಮೌನಕ್ಕಿಂತ ದೊಡ್ಡ ಉತ್ತರ ಎನ್ನುವುದು ಯಾವುದು ಕೂಡ ಇಲ್ಲ. ಕ್ಷಮಿಸಿ ಬಿಡುವುದಕ್ಕಿಂತ ದೊಡ್ಡ ಶಿಕ್ಷೆ ಎನ್ನುವುದು ಯಾವುದು ಕೂಡ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಪ್ರತಿ ಬಾರಿಯೂ ಕೂಡ ನೀನೇ ಕ್ಷಮಿಸುವುದರಿಂದ ಯಾವುದೇ ರೀತಿಯ ಪ್ರಯೋಜನ ಎನ್ನುವುದು ಆಗುವುದೇ ಇಲ್ಲ. ಏಕೆಂದರೆ ಪದೇ ಪದೇ ಕ್ಷಮಿಸು ಎಂದು ಕೇಳುವಂತಹ ವ್ಯಕ್ತಿಯು ನಿನಗೆ ಅನ್ಯಾಯವನ್ನು ಕೂಡ ಮಾಡುತ್ತಿರಬಹುದು. ನಿರಾಶೆಯು ಬದುಕು ಎಂದು ಕೂರಬಾರದು. ಎಲ್ಲ ಕಷ್ಟಗಳು ನಮಗೆ ಎಂದು ಭಾವಿಸಲೇಬಾರದು. ಎಲ್ಲರಿಗಿಂತ ನಾವೇ ಉತ್ತಮರು ಎಂದು ಬೀಗಲೂಬಾರದು. ಏಕೆಂದರೆ ಸಮಯ ಸಂದರ್ಭ ಯಾವಾಗ ಹೇಗೆ ಬದಲಾಗುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ ನೋಡಿ. ಜವಾಬ್ದಾರಿ ಇಲ್ಲದವರು ಬೆಳಗ್ಗೆ ಏಳಲು 1000 ಬಾರಿ ಯೋಚಿಸುತ್ತಾರೆ. ಜವಾಬ್ದಾರಿ ಇದ್ದವನು ನಿದ್ದೆಯಲ್ಲಿಯೂ ಕೂಡ ಎದ್ದಿರುತ್ತಾನೆ. ಇದನ್ನು ನೀವು ಅರಿಯಬೇಕು. ಸ್ವಯಂ ವಿನಾಶ ಮತ್ತು ನರಕಕ್ಕೆ 3 ದಾರಿಗಳು ಇವೆ. ಅದುವೇ ಕಾಮ, ಕೋಪ ಮತ್ತು ದುರಾಸೆ. ಇವು ಯಾವತ್ತಿಗೂ ಕೂಡ ಜೀವನದಲ್ಲಿ ಇರಬಾರದು. ಕೋಪವೇ ಆಗಲಿ, ದುರಾಸೆಯೇ ಆಗಲಿ, ಕಾಮವೇ ಆಗಲಿ, ಇದು ಇದ್ದಾಗ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ಈ ಅಂಶಗಳನ್ನು ನೀವು ಜೀವನದಲ್ಲಿ ಕಳೆದು ಹಾಕಬೇಕು. ಅಂದಾಗ ಮಾತ್ರ ನೀವು ಜೀವನದಲ್ಲಿ ಏನನ್ನಾದರೂ ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯ ಆಗುವುದು. ಜೀವನದಲ್ಲಿ ನೀನೊಬ್ಬನನ್ನು ಸೋಲಿಸುವುದಕ್ಕೆ 100 ಜನ ಒಂದಾಗಿದ್ದಾರೆ ಎಂದರೆ ಅಲ್ಲಿ ನೀನು ಸೋತರೂ ಕೂಡ ಗೆದ್ದಂತೆಯೇ ಆಗುವುದು. ಏಕೆಂದರೆ ತಪ್ಪುಗಳನ್ನು ಸುಧಾರಿಸಬಹುದು, ತಪ್ಪು ತಿಳುವಳಿಕೆಯನ್ನು ಸುಧಾರಿಸಬಹುದು, ಆದರೆ ತಪ್ಪು ಯೋಚನೆಗಳನ್ನು ಯಾವತ್ತಿಗೂ ಕೂಡ ಮನುಷ್ಯ ಸುಧಾರಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ತಪ್ಪು ಯೋಚನೆಗಳನ್ನು ಇಟ್ಟುಕೊಂಡಂಥವರನ್ನು ಎಂದಿಗೂ ಕೂಡ ಸುಧಾರಿಸುವುದಕ್ಕೆ ಸಾಧ್ಯ ಆಗುವುದೇ ಇಲ್ಲ. ಅಂಥವರಿಂದ ದೂರ ಇರುವುದೇ ಒಳ್ಳೆಯದು. ಜೀವನದಲ್ಲಿ ಕಾಯುವುದನ್ನು ಕಲಿಯಬೇಕು ಮನುಷ್ಯ. ಏಕೆಂದರೆ ಎಲ್ಲ ಮುಗಿದು ಹೋಯಿತು ಅಂದುಕೊಂಡಾಗಲೇ ಹೊಸ ಅಧ್ಯಾಯಗಳು ಆರಂಭವಾಗುವುದು. ಜೀವನದಲ್ಲಿ ಹಾಗೆ ಕಷ್ಟಗಳೇ ಬರುತ್ತವೆ, ನೋವುಗಳು ಬರುತ್ತವೆ, ಸಂಕಟಗಳೇ ಬರುತ್ತವೆ. ಆದರೆ ಜೀವನದಲ್ಲಿ ಒಳ್ಳೆಯ ಸಮಯಗಳು ಎನ್ನುವುದು ಬಂದೇ ಬರುತ್ತದೆ. ಜೀವನದಲ್ಲಿ ನಿಯತ್ತಿನ ಜನರೊಡನೆ ಪ್ರಾಮಾಣಿಕವಾಗಿ ಇರು. ನಟಿಸುವಂತಹ ಜನರೊಡನೆ ಅತ್ಯುತ್ತಮ ನಟನಾಗಿ ಇರಬೇಕು. ಅರ್ಥಾತ್ ನಮ್ಮೊಂದಿಗೆ ಜನರು ಯಾವ ರೀತಿಯಾಗಿ ಪ್ರತಿಕ್ರಿಯೆಗಳನ್ನು ತೋರುತ್ತಾರೆಯೋ ಅಂಥವರೊಂದಿಗೆ ನಾವು ಅದೇ ರೀತಿಯಾಗಿರುವಂತಹ ಪ್ರತಿಕ್ರಿಯೆಗಳನ್ನು ತೋರಬೇಕು. ನಾನು ಅವರಂತೆ ಬೆಳೆಯಬೇಕು ಅನ್ನುವ ಆಸೆ ಇರಬೇಕೇ ಹೊರತು ಅವರು ಬೆಳೆದದ್ದಲ್ಲ ಎನ್ನುವ ಅಸೂಹೆ ಇರಲೇಬಾರದು. ಏಕೆಂದರೆ ಅಸೂಹೆ ಇದ್ದಾಗ ಜೀವನದಲ್ಲಿ ನಾವು ಕೂಡ ಬೆಳೆಯುವುದಿಲ್ಲ. ಬೆಳೆಯುವವರನ್ನು ಕೂಡ ನೋಡಿ ತಡೆದುಕೊಳ್ಳುವಂತಹ ಶಕ್ತಿ ನಮಗೆ ಇರುವುದು ಇಲ್ಲ. ಕೆಲವರ ಗುಣ ಏನು ಅಂತ ಗೊತ್ತಾದಾಗ ನಮ್ಮಲ್ಲಿ ನಾವೇ ಬದಲಾವಣೆಯನ್ನು ಮಾಡಿಕೊಂಡು ನಾವು ಖುಷಿಯಾಗಿ ಇರಬೇಕೇ ಹೊರತು ಅವರನ್ನು ಬದಲಾಯಿಸುವುದಕ್ಕೆ ಹೋಗಬಾರದು. ಸುಮ್ಮನೆ ನಮ್ಮ ಸಮಯ ಎನ್ನುವುದು ವ್ಯರ್ಥವಾಗುವುದು. ಏಕೆಂದರೆ ಅಂತಹ ವ್ಯಕ್ತಿಗಳು ಎಂದಿಗೂ ಕೂಡ ಜೀವನದಲ್ಲಿ ಬದಲಾವಣೆಯನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಅಂಥವರ ಬಗ್ಗೆ ಯೋಚನೆಯನ್ನು ಮಾಡುತ್ತಾ ನಮ್ಮ ಅಮೂಲ್ಯವಾಗಿರುವಂತಹ ಸಮಯವನ್ನು ನಾವು ಏಕೆ ತಾನೇ ವಿನಿಯೋಗವನ್ನು ಮಾಡಬೇಕು. ನಮ್ಮ ಬಗ್ಗೆ ನಾವು ಯೋಚನೆಯನ್ನು ಮಾಡಬೇಕು. ನಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಯೋಚನೆಯನ್ನು ಮಾಡಬೇಕು. ಜೀವನದಲ್ಲಿ ಯಾರು ನಿನ್ನವರು, ಯಾವುದು ನಿನ್ನದು ಎನ್ನುವುದು ಅರ್ಥವಾಗುವುದು ಸಮಯ ಬಂದಾಗ ಮಾತ್ರ. ಆ ಸಮಯಕ್ಕೋಸ್ಕರ ನಾವು ಕಾಯುತ್ತಾ ಇರಬೇಕು ಅಷ್ಟೇ.
ಜೀವನದಲ್ಲಿ ಎಲ್ಲರಿಗೂ ಕೂಡ ಸಮಸ್ಯೆ ನೋವುಗಳು ಎನ್ನುವುದು ತಪ್ಪಿದ್ದಲ್ಲ. ಈ ಭೂಮಿಯ ಮೇಲೆ ಬದುಕಿರುವಂತಹ ಪ್ರತಿಯೊಂದು ಪ್ರಾಣಿ ಪಕ್ಷಿ ಸಸ್ಯಗಳಿಗೂ ಕೂಡ ತಮ್ಮದೇ ಆಗಿರುವಂತಹ ಸಮಸ್ಯೆಗಳು ನೋವುಗಳು ಇರುವುದು ಸಹಜ. ಬೆಳಕು ನೀಡಿ ಉರಿದ ನಂತರವೇ ಮೇಣದ ಬತ್ತಿಗೆ ಗೊತ್ತಾದದ್ದು. ನನ್ನನ್ನು ಸುಟ್ಟಿದ್ದು ಮತ್ಯಾರೂ ಕೂಡ ಅಲ್ಲ, ನನ್ನೊಳಗೆ ಇರುವಂತಹ ದಾರವೇ ಅಂತ. ನಮ್ಮ ಬದುಕಿನಲ್ಲಿಯೂ ಕೂಡ ಹಾಗೆ ನಮ್ಮನ್ನ ಯಾರೂ ಕೂಡ ಮೆಚ್ಚಿಕೊಳ್ಳುತ್ತಿಲ್ಲ, ನಮ್ಮನ್ನ ಯಾರೂ ಕೂಡ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ಯೋಚನೆಯನ್ನ ಮಾಡಬೇಡಿ. ಏಕೆಂದರೆ ನಮ್ಮ ಬಳಿಗೆ ಇರುವಂತಹ ನಮ್ಮವರೇ ಅನಿಸಿಕೊಂಡವರು ನಮ್ಮ ಬೆನ್ನ ಹಿಂದೆ ಚೂರಿ ಹಾಕುವಂತಹ ಕೆಲಸವನ್ನು ಕೂಡ ಮಾಡುತ್ತಿರಬಹುದು ಅಲ್ಲವೇ. ಇಂದಿನ ದಿನಮಾನಗಳಲ್ಲಿ ಯಾರಿಗೂ ಕೂಡ ನಂಬುವಂತಹ ಪ್ರಸಂಗವೇ ಇಲ್ಲ. ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಸ್ವಾರ್ಥಿಗಳೇ ಆಗಿದ್ದಾರೆ. ಕೇವಲ ಅವರ ಒಂದು ಆಸೆ ಆಕಾಂಕ್ಷೆಗಳಿಗಾಗಿ ನಮ್ಮನ್ನ ಬಲಿ ಪಡೆದುಕೊಳ್ಳುತ್ತಾರೆ. ಜೀವನದಲ್ಲಿ ಯಾರೊಬ್ಬರಿಗಾಗಿಯೂ ಕೂಡ ಅಳಲೇಬೇಡಿ. ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರು ಆಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ವ್ಯಕ್ತಿಯು ನಿಮ್ಮ ಕಣ್ಣೀರಿಗೆ ಯೋಗ್ಯರಾಗಿ ಇರುತ್ತಾರೆಯೋ ಅವರು ನಿಮ್ಮನ್ನ ಎಂದಿಗೂ ಕೂಡ ಜೀವನದ ಉದ್ದಕ್ಕೂ ಕೂಡ ಅಳುವುದಕ್ಕೆ ಬಿಡುವುದೇ ಇಲ್ಲ. ಅಂತಹ ವ್ಯಕ್ತಿ ಸಿಕ್ಕಾಗ ಯಾವುದೇ ಕಾರಣಕ್ಕೂ ಕೂಡ ಅಂತಹ ವ್ಯಕ್ತಿಯನ್ನ ಕಳೆದುಕೊಳ್ಳಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಎನ್ನುವಂತಹ ನಂಬಿಕೆ ವಿಶ್ವಾಸ ನಿಮ್ಮಲ್ಲಿರಲಿ. ಬಂಧುಗಳೆಲ್ಲ ಹೊರ ಜಿಗಿಯುತ್ತಾರೆ. ಭಾರ ಕಡಿಮೆಯಾಗಿ ದೋಣಿ ಮುಳುಗುವುದಿಲ್ಲ. ಜೀವನವೂ ಕೂಡ ಹೀಗೆ. ಜೀವನದಲ್ಲಿ ನಾವು ಅಂದುಕೊಂಡಂತೆ ಯಾವುದೂ ಕೂಡ ಇರುವುದಿಲ್ಲ. ಜೀವನದಲ್ಲಿ ಕಾಲಾನಂತರದಲ್ಲಿ ಸಮಯ ನಂತರದಲ್ಲಿ ಯಾರು ನಮ್ಮವರು ಯಾರು ನಮ್ಮವರಲ್ಲ ಎನ್ನುವ ಸತ್ಯವು ಆ ಪರಿಸ್ಥಿತಿಯು ಆ ಸಮಯವೇ ನಮಗೆ ತಿಳಿಸುತ್ತಾ ಹೋಗುತ್ತದೆ. ಅದನ್ನು ಅರಿತುಕೊಂಡು ಜೀವನವನ್ನು ನಿರ್ವಹಣೆ ಮಾಡಬೇಕು. ಜಗತ್ತಿನ ಅನೇಕ ಸಮಸ್ಯೆಗಳಿಗೆ ಇವತ್ತಿಗೂ ಉತ್ತರ ಎನ್ನುವುದು ಸಿಕ್ಕಿಲ್ಲ. ಆದರೆ ಜಗತ್ತು ಬೆಳೆಯುವುದು ಎಂದಿಗೂ ಕೂಡ ಬಿಟ್ಟಿಲ್ಲ. ಏಕೆಂದರೆ ಕಾಡುವಂತಹ ಶಕ್ತಿಗಿಂತ ಕಾಪಾಡುವಂತಹ ಶಕ್ತಿ ಎನ್ನುವುದು ಬಲಿಷ್ಠವಾಗಿದೆ. ನಿಮ್ಮನ್ನು ಎಷ್ಟೇ ಜನರು ತುಳಿಯಬೇಕು ಎಂದು ಸತತವಾಗಿರುವಂತಹ ಪ್ರಯತ್ನವನ್ನು ಪಟ್ಟರೂ ಕೂಡ ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನ ದೃಷ್ಟಿಯಲ್ಲಿ ನೀನು ಒಳ್ಳೆಯವನಾಗಿ ಇದ್ದರೆ ಖಂಡಿತವಾಗಿಯೂ ಯಾರೇ ಎಷ್ಟೇ ಪ್ರಯತ್ನವನ್ನು ಸಂಚನ್ನು ಹೂಡಿದರೂ ಕೂಡ ನಿನಗೆ ಏನು ಮಾಡುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ರಾತ್ರಿಯಲ್ಲಿ ಹೂವಿಗೂ ಕೂಡ ತಿಳಿದಿರುವುದಿಲ್ಲ ಬೆಳಗ್ಗೆ ಮಂದಿರಕ್ಕೆ ಹೋಗಬೇಕು ಅಥವಾ ಸ್ಮಶಾನಕ್ಕೆ ಹೋಗುತ್ತೇನೆಯೋ ಎಂದು. ಹಾಗಾಗಿ ಜೀವನದ ಪ್ರತಿ ಕ್ಷಣವೂ ಕೂಡ ಅತ್ಯಂತ ಅಮೂಲ್ಯಯುತವಾದದ್ದು. ಆ ಜೀವನವನ್ನು ನೀವು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳಬೇಕು. ಖುಷಿಯಾಗಿ ಜೀವನವನ್ನು ನಿರ್ವಹಿಸಬೇಕು. ಜೀವನದಲ್ಲಿ ನಿಮ್ಮನ್ನು ಮುಳುಗಿಸಲು ಬರುವವರ ಪೈಕಿ ಬಹುತೇಕ ಜನರು ನಿಮ್ಮವರೇ ಆಗಿರುತ್ತಾರೆ. ನಿಮ್ಮಿಂದಲೇ ಈ ಜನ ಕಲಿತಂಥವರು ಆಗಿರುತ್ತಾರೆ. ಎಂದಿಗೂ ಕೂಡ ಅಂಥವರನ್ನು ಪದೇ ಪದೇ ಜೀವನದಲ್ಲಿ ಸೇರಿಸಿಕೊಳ್ಳುವುದನ್ನು ಮಾಡಬೇಡಿ. ಅಂತಹ ವ್ಯಕ್ತಿಗಳು ಇದ್ದರೆ ಅಂಥವರನ್ನು ಎಲ್ಲಿ ಇಡಬೇಕೋ ಅಲ್ಲೇ ಇಡುವುದು ಒಳ್ಳೆಯದು. ಜೀವನದಲ್ಲಿ ಮೋಸ ಮಾಡಿದವರು ಕೂಡ ಒಂದು ರೀತಿ ಗುರುಗಳೇ ಆಗಿರುತ್ತಾರೆ. ಏಕೆಂದರೆ ಜೀವನದಲ್ಲಿ ಮತ್ತೆ ಮೋಸ ಹೋಗದಂತೆ ಪಾಠವನ್ನು ಕಲಿಸಿ ಹೋಗಿರುತ್ತಾರೆ. ಹಾಗಾಗಿ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ಸಮಯಗಳಲ್ಲಿ ಬಂದು ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ಪಾಠವನ್ನು ಕಲಿಸುತ್ತಾರೆ. ಆ ಪಾಠವನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಮೇಲೆ ಯಾವತ್ತಿಗೂ ಕೂಡ ನಾವು ಇನ್ನೊಬ್ಬರನ್ನು ನಂಬಿ ಜೀವನದಲ್ಲಿ ಮೋಸ ಹೋಗದಂತೆ ಆ ಪಾಠವನ್ನು ನಾವು ಅಳವಡಿಸಿಕೊಳ್ಳಬೇಕು. ಮೋಸಕ್ಕೆ ನಂಬಿಕೆ ದ್ರೋಹಕ್ಕೆ ತುಂಬಾ ವ್ಯತ್ಯಾಸ ಇದೆ. ಮೋಸ ಎಲ್ಲರೂ ಕೂಡ ಮಾಡುತ್ತಾರೆ. ಆದರೆ ನಂಬಿಕೆ ದ್ರೋಹವನ್ನು ನಾವು ಅತ್ಯಂತ ನಂಬಿರುವಂತಹ ಜನರೇ ಮಾಡುತ್ತಾರೆ. ಅತಿಯಾಗಿ ಯಾರನ್ನೂ ಕೂಡ ನಂಬುವುದಕ್ಕೆ ಹೋಗಬೇಡಿ. ಈಗಿನ ಸಮಾಜ ಎನ್ನುವುದು ಸರಿ ಇಲ್ಲವೇ ಇಲ್ಲ. ಕೇವಲ ಸ್ವಾರ್ಥದ ಸಮಯವಿದು. ಸ್ವಾರ್ಥದ ಸಮಾಜವೂ ಕೂಡ ಇದು. ಅವರವರ ಹಿತದೃಷ್ಟಿಗೆ ಅನುಗುಣವಾಗಿ ಮಾತ್ರ ಯೋಚನೆಯನ್ನು ಮಾಡುತ್ತಾರೆ. ನನ್ನ ಯೋಚನೆಯಿಂದ ಇತರರಿಗೆ ತೊಂದರೆ ಆಪತ್ತು ಬರಬಹುದೇನೋ ಎನ್ನುವ ಕಾಳಜಿಯನ್ನಾಗಲಿ ಚಿಂತನೆಗಳನ್ನಾಗಲಿ ಮಾಡುವುದಕ್ಕೆ ಯಾರೂ ಹೋಗುವುದೇ ಇಲ್ಲ. ಜೀವನದಲ್ಲಿ ತಪ್ಪು ಮಾಡಿ ತಿದ್ದಿಕೊಳ್ಳಿ, ಪರವಾಗಿಲ್ಲ. ಆದರೆ ನಂಬಿಕೆ ದ್ರೋಹವನ್ನು ಮಾಡಿ ಒಂದು ಮನಸ್ಸು ಯಾವತ್ತಿಗೂ ಕೂಡ ನೋಯಿಸುವುದಕ್ಕೆ ಹೋಗಲೇಬೇಡಿ. ಜೀವನದಲ್ಲಿ ನಂಬಿದವರಿಗೆ ಪ್ರಾಣ ಕೊಡುವ ಅಗತ್ಯ ಎನ್ನುವುದು ಇರುವುದಿಲ್ಲ. ಪ್ರಾಣ ಇರುವವರೆಗೂ ಕೂಡ ನಂಬಿಕೆ ದ್ರೋಹವನ್ನು ಮಾಡದೇ ಇದ್ದರೆ ಸಾಕಾಗುತ್ತದೆ.
ಎಂದಿಗೂ ಕೂಡ ಇಂತಹ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ನೀವು ಇತರರಿಗೆ ಮಾಡುವಂತಹ ಅನ್ಯಾಯ ನಿಮಗೆ ನೀವೇ ಮಾಡಿಕೊಳ್ಳುವಂತಹ ಆಪತ್ತಿನ ದಾರಿ ಆಗಿರುತ್ತದೆ. ಏಕೆಂದರೆ ಈ ಜಗತ್ತಿನಲ್ಲಿ ನಾವು ಇತರರಿಗೆ ಏನನ್ನ ಕೊಡುತ್ತೇವೆಯೋ ನಾವು ಅದನ್ನೇ ಅನುಭವಿಸಬೇಕಾಗುತ್ತದೆ. ಹಾಗಾಗಿ ಇತರರಿಗೆ ಯಾವುದೇ ಕಾರಣಕ್ಕೂ ಕೂಡ ಕೆಡಕನ್ನು ಬಯಸುವುದಕ್ಕೆ ಹೋಗಲೇಬೇಡಿ. ನಿಮ್ಮಿಂದ ಆದರೆ ಮಾತ್ರ ಒಳ್ಳೆಯದನ್ನು ಬಯಸಿ. ಅದನ್ನು ಹೊರತುಪಡಿಸಿ ಕೆಟ್ಟದ್ದನ್ನು ಮಾಡುವುದಕ್ಕೆ ಮುಂದಾದರೆ ನಿಮಗೂ ಕೂಡ ಕೆಟ್ಟದ್ದೇ ಆಗುತ್ತದೆ ಎನ್ನುವ ಪರಿಕಲ್ಪನೆ ಎನ್ನುವುದು ನಿಮ್ಮಲ್ಲಿ ಇರಬೇಕು. ಅದು ಇದ್ದಾಗ ಮಾತ್ರ ನೀವು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಈ 3 ವಿಷಯಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಜೀವನದಿಂದ ಕಳೆದುಕೊಳ್ಳಬೇಡಿ. 1. ಸಂತೋಷದಲ್ಲಿ ಭರವಸೆಯನ್ನು ಇಡಲೇಬೇಡಿ. 2ನೇದು ಕೋಪದಲ್ಲಿ ಉತ್ತರವನ್ನು ಕೊಡುವುದಕ್ಕೆ ಹೋಗಲೇಬೇಡಿ. ಇನ್ನು 3ನೇದು ದುಃಖದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅದೆಂತಹ ಮುಖ್ಯವಾಗಿರುವಂತಹ ಸಂದರ್ಭ ಆದರೂ ಕೂಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಸಂತೋಷದಲ್ಲಿ ಭರವಸೆಯನ್ನು ನೀಡಿದಾಗ ಅದು ಈಡೇರಿಸದೇ ಇದ್ದಾಗ ನಾವು ನಮ್ಮ ಮೇಲೆ ಇಟ್ಟಿರುವಂತಹ ವಿಶ್ವಾಸವನ್ನು ಕಳೆದುಕೊಳ್ಳುತ್ತೇವೆ. ಅದೇ ನಾವು ಕೋಪದಲ್ಲಿ ಉತ್ತರಿಸಿದಾಗ ನಾವು ಹೇಗೆ ಪ್ರತಿಕ್ರಿಯೆಗಳನ್ನು ನೀಡುತ್ತಾ ಇದ್ದೇವೆ ಎನ್ನುವುದರ ಪರಿಕಲ್ಪನೆಯೇ ನಮ್ಮಲ್ಲಿ ಇರುವುದಿಲ್ಲ. ಹಾಗಾಗಿ ಕೋಪದಲ್ಲಿ ಇದ್ದಾಗ ಮನುಷ್ಯ ಯಾವುದೇ ಕಾರಣಕ್ಕೂ ಉತ್ತರವನ್ನು ಕೊಡುವುದಕ್ಕೆ ಹೋಗಲೇಬಾರದು. ಇನ್ನು 3ನೇದು ದುಃಖದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಆ ನಿರ್ಧಾರಗಳಿಂದ ನಮ್ಮ ಜೀವನಕ್ಕೆ ಒಳ್ಳೆಯದು ಆಗುತ್ತದೆ ಎನ್ನುವ ಯೋಚನೆಯಾಗಲಿ ನಂಬಿಕೆಯಾಗಲಿ ಇರುವುದಿಲ್ಲ. ಕಾಣುವುದೆಲ್ಲವೂ ಕೂಡ ನನ್ನದು ಎನ್ನುವಂತಹ ಹುಚ್ಚು ಮನಸ್ಸಿಗೆ ನೀನು ಹೊತ್ತು ನಿಂತಿರುವಂತಹ ಶರೀರವೂ ಕೂಡ ನಿನ್ನದಲ್ಲ ಎನ್ನುವ ಬುದ್ಧಿಯನ್ನು ಹೇಳುವಂತಹ ಆತ್ಮದ ಕೂಗು ಹೇಳುವುದೇ ಇಲ್ಲ. ಎಂದೆಂದಿಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಬಂದಿರುವಂತಹ ಅತಿಥಿಗಳು ಮಾತ್ರ. ಈ ಸತ್ಯವನ್ನು ಅರಿತು ಜೀವನವನ್ನು ಮನುಷ್ಯ ನಡೆಸಬೇಕು. ಯಾವುದೇ ಒಬ್ಬ ಮನುಷ್ಯನ ಸಮಯ ಮತ್ತು ಪರಿಸ್ಥಿತಿಯನ್ನು ನೋಡಿ ಅವನನ್ನು ಯಾವುದೇ ಕಾರಣಕ್ಕೂ ಕೂಡ ನಿಂದನೆಯನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಅವರ ಸಮಯ ಯಾವಾಗ ಬೇಕಾದರೂ ಕೂಡ ಬದಲಾಗಬಹುದು. ನೀವು ಶಕ್ತಿಶಾಲಿ ಆಗಿರಬಹುದು, ಆದರೆ ಸಮಯ ಎನ್ನುವುದು ನಿಮಗಿಂತಲೂ ಕೂಡ ಶಕ್ತಿಶಾಲಿ ಆಗಿರುತ್ತದೆ ಎನ್ನುವುದನ್ನು ನೀವು ಮರೆಯಲೇಬಾರದು. ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಮನುಷ್ಯ ಬರಬೇಕಂತೆ. ಏಕೆಂದರೆ ಆ ಒಂದು ಮಶಾನದಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿರುವಂತಹ ಅದೆಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿರುವುದನ್ನು ನಾವು ನೋಡಬಹುದು. ಕೆಲವೊಮ್ಮೆ ಮನಸ್ಸು ಖಾಲಿಯಾಗಿ ಉಳಿದರೂ ಕೂಡ ಸ್ತ್ರೀಯರ ಮಡಿಲು ಮತ್ತು ಪುರುಷರ ಜೇಬು ಎಂದಿಗೂ ಕೂಡ ಖಾಲಿಯಾಗಿ ಉಳಿಯಬಾರದು. ಜಗತ್ತು ಅವರನ್ನು ಬದುಕಲು ಬಿಡುವುದೇ ಇಲ್ಲ. ಹಾಗಾಗಿ ಜೀವನದಲ್ಲಿ ಏನೇ ಮಾಡಿದರೂ ಕೂಡ ದುಡಿಯುವುದನ್ನು ಬಿಡಲೇಬೇಡಿ. ನಿಮ್ಮ ಕೆಲಸ ಎಷ್ಟೇ ಸಣ್ಣದ್ದಾಗಿ ಇದ್ದರೂ ಕೂಡ ಮಾಡುತ್ತಿರುವಂತಹ ಕೆಲಸದಲ್ಲಿಯೇ ನೀವು ಪ್ರಾಮಾಣಿಕತೆಯನ್ನು ವಹಿಸಿ. ಆಗ ಖಂಡಿತವಾಗಿಯೂ ಕೂಡ ನಿಮ್ಮ ಕೆಲಸದಲ್ಲಿ ನೀವು ವಿಜಯವನ್ನು ಸಾಧಿಸುತ್ತೀರಾ. ಒಳ್ಳೆಯವರ ಶಾಪ ಒಳ್ಳೆಯದಲ್ಲ. ಕೆಟ್ಟವರು ಕೆಟ್ಟದ್ದು ಮಾಡುವುದಕ್ಕೆ ಶುರು ಮಾಡಿದರೆ ಬರೀ ಕೆಟ್ಟದ್ದೇ ಆಗಬಹುದು ಅಷ್ಟೇ. ಆದರೆ ಒಳ್ಳೆಯವರು ಕೆಟ್ಟದ್ದನ್ನು ಮಾಡುವುದಕ್ಕೆ ಶುರು ಮಾಡಿದರೆ ಅದು ಭಯಾನಕವಾಗಿ ಇರುತ್ತದೆ. ಒಳ್ಳೆಯವರಿಗೆ ಆಗಿರುವಂತಹ ಮೋಸಕ್ಕೆ ಭಗವಂತ ಶ್ರೀಕೃಷ್ಣನೇ ಉತ್ತರವನ್ನು ಕೊಡುತ್ತಾನೆ. ಕಾಯುತ್ತಾ ತಾಳ್ಮೆಯಿಂದ ಇರಿ ಸಾಕು. ದೇವರು ಕೊಟ್ಟು ಕೂಡ ನೋಡುತ್ತಾನೆ, ಅದೇ ರೀತಿಯಾಗಿ ಕೊಟ್ಟಿರುವುದನ್ನು ಕಿತ್ತುಕೊಂಡು ಕೂಡ ನೋಡುತ್ತಾನೆ. ಅರಿತು ಬಾಳಲೆಂದು ಬೆಳೆಸಿಯೂ ಕೂಡ ನೋಡುತ್ತಾನೆ. ನಮಗೆ ತಿಳಿಯದ ಹಾಗೆ ಮತ್ತೆ ಅವನೇ ಕೈ ಹಿಡಿದು ಎತ್ತಿಯೂ ಕೂಡ ನೋಡುತ್ತಾನೆ. ಇದನ್ನು ಅರಿತರೆ ಇಲ್ಲೇ ಸ್ವರ್ಗ, ಅರಿಯದೇ ಇದ್ದರೆ ಇಲ್ಲೇ ನರಕ. ಜೀವನದಲ್ಲಿ ಅತಿ ಕಠಿಣವಾಗಿರುವಂತಹ ಸಂದರ್ಭಗಳು ಎದುರಾದಾಗ ಮನಸ್ಸಿನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ ಎನ್ನುವ ಧ್ವನಿ ಕೇಳಿ ಬರುತ್ತದೆ. ಆ ಧ್ವನಿಯು ಸಾಕ್ಷಾತ್ ಪರಮಾತ್ಮ ಶ್ರೀಕೃಷ್ಣನದ್ದೇ ಆಗಿರುತ್ತದೆ. ಬಲವಂತದಿಂದ ಬಂದಿದ್ದು ಯಾವಾಗಲೂ ಕೂಡ ಭಯದಲ್ಲಿಯೇ ಇರುತ್ತದೆ. ಭರವಸೆಯಲ್ಲಿ ಬಂದಿದ್ದು ಬದುಕಿನ ಉದ್ದಕ್ಕೂ ಕೂಡ ನೆಮ್ಮದಿಯನ್ನು ತಂದುಕೊಡುತ್ತದೆ. ಬದುಕಿನ ಜೀವನ ಎನ್ನುವುದು ನೆಮ್ಮದಿಯುತವಾಗಿ ಇರಬೇಕು.
ಅಂದಾಗ ಮಾತ್ರ ತೃಪ್ತಿಯನ್ನು ಕಾಣುವುದಕ್ಕೆ ಸಾಧ್ಯವಾಗುವುದು. ಯಾವುದಕ್ಕಾಗಿ ಚಿಂತೆ ಮಾಡಬೇಕು, ಯಾವುದಕ್ಕಾಗಿ ನಾವು ಜೀವನದಲ್ಲಿ ಭಯ ಪಡಬೇಕು, ಏನಾಗುತ್ತದೆಯೋ ಎಂದು ಯೋಚಿಸುತ್ತಾ ಯಾವುದೇ ಕಾರಣಕ್ಕೂ ಕಾಲಹರಣವನ್ನು ಮಾಡುವುದಕ್ಕೆ ಹೋಗಬೇಡಿ. ಮೇಲೊಬ್ಬ ಇರುವನು ಎಲ್ಲವನ್ನ ನೋಡುವುದಕ್ಕೆ. ನಿನ್ನ ಕೆಲಸವನ್ನ ಪೂರ್ಣ ಶ್ರದ್ಧೆಯಿಂದ ಮಾಡು. ಏನೇ ಆದರೂ ಕೂಡ ಅದು ನಿನ್ನ ಒಳಿತಿಗಾಗಿ ಎಂದು ನೀನು ಪರಿಭಾವಿಸಬೇಕು. ಬದುಕು ಎನ್ನುವುದು ಬದಲಾಗಬೇಕು ಅಂದರೆ ಮನಸ್ಥಿತಿ ಎನ್ನುವುದು ಬದಲಾಗಬೇಕು. ಮನಸ್ಥಿತಿ ಎನ್ನುವುದು ಬದಲಾಗಬೇಕು ಅಂದರೆ ಪರಿಸ್ಥಿತಿ ಎನ್ನುವುದು ಬದಲಾಗಬೇಕು. ಪರಿಸ್ಥಿತಿಯೂ ಕೂಡ ಬದಲಾಗಬೇಕು ಅಂದರೆ ಕಾಲ ಎನ್ನುವುದು ಬದಲಾಗಬೇಕು. ಕಾಲವೂ ಕೂಡ ಬದಲಾಗಬೇಕು ಅಂದರೆ ಎಲ್ಲವನ್ನ ಎದುರಿಸಿ ಸಹಿಸುವಂತಹ ತಾಳ್ಮೆ ಎನ್ನುವುದು ಮನುಷ್ಯನಲ್ಲಿ ಇರಬೇಕು. ತಾಳ್ಮೆ ಎನ್ನುವುದು ಮೈಗೂಡಬೇಕಾದರೆ ಪರಮಾತ್ಮನ ಮೇಲಿನ ನಂಬಿಕೆ ಎನ್ನುವುದು ಗಟ್ಟಿಯಾಗಿ ಇರಬೇಕು. ಸ್ವರ್ಗದಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ಸಾವು ಎನ್ನುವುದು ಇಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ಸುಳ್ಳು ಎನ್ನುವುದೇ ಇಲ್ಲ. ಇವತ್ತಿನ ಜಗತ್ತಿನಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ನೆಮ್ಮದಿ ಎನ್ನುವುದೇ ಇಲ್ಲ. ಇವತ್ತಿನ ಮಾನವರಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ಮನಃಶಾಂತಿ ಎನ್ನುವುದೇ ಇಲ್ಲದಂತೆ ಆಗಿದ್ದಾರೆ. ಹಾಗಾಗಿ ಎಲ್ಲವೂ ಇದ್ದು ಮನಃಶಾಂತಿ ಒಂದು ಇಲ್ಲದೆ ಇದ್ದರೆ ಏನು ಇದ್ದರೆ ತಾನೇ ಏನು ಪ್ರಯೋಜನವಾದೀತು. ಹಾಗಾಗಿ ಜೀವನದಲ್ಲಿ ನೆಮ್ಮದಿಯುತವಾಗಿರುವಂತಹ ಜೀವನವನ್ನು ಬದುಕುವುದು ತುಂಬಾ ಮುಖ್ಯವಾದದ್ದು. ಅಂತಹ ಜೀವನವನ್ನು ನೀವು ಬದುಕಿ ಎಂದು ಹೇಳುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.